ಶರ್ಯಕೋ ಸರೆ ಗಮ ಪಾಮ ಗಮ ಬದನಿ ಧನಿ ರೇ ಸನಿ ಧನಿ ಸನಿ ಧನಿ ದಪ ಪದನಿ ಸಾನಿ ದಪ ಮಗರೆ ರೇ ಗಮ ಪಾಮ ಗರೆ ಮಾಗರೆ ಸನಿ ಧನಿ ರೇ ಸಾ ಸರೆ ಗರೆ ಗಮ 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 ಪದ ಪದನಿ ಧನಿ ಸನಿ ಧನಿ ರೇ ಗಾರೆ ಸನಿ ಧನಿ ಸರಿ ಸನಿ ಧನಿ ಸನಿ ಧನಿ ದಪ ಪದನಿ ಸಾನಿ ದಪ ಮಗರೆ ರೇ ಗಮ ಪಾಮ ಗರೆ. ನಾವು ಮನೆಗಳಲ್ಲಿ ಸಾಹಿತ್ಯ ಸಿಂಚನವನ್ನ ಒಂದು ಸಾಹಿತ್ಯದ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸಾಹಿತಿಗಳು, ಇತಿಹಾಸಕಾರರು ಮತ್ತು ಕನ್ನಡ ಪರ ಹೀಗೆ ವಿಭಿನ್ನವಾಗಿ ಸಾಹಿತ್ಯ ಕ್ಷೇತ್ರಗಳನ್ನು ಕೂಡಿಸಿಕೊಂಡು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಒಂದು 25 ವರ್ಷಗಳಿಂದ ನಮ್ಮ ಸಂಸ್ಥೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಯುವಜನರಲ್ಲಿ ಮತ್ತು ಸಾರ್ವಜನಿಕರಲ್ಲೂ ಒಂದು ಕನ್ನಡದ ಭಾತೃತ್ವವನ್ನು ಬೆಳೆಸೋದಕ್ಕೆ ಮತ್ತು ಕನ್ನಡತನ ಮತ್ತು ಅದರ ಮುಖೇನ ಒಬ್ಬ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಇಂಥವರನ್ನ ಮತ್ತೆ ಯುವಜನರಲ್ಲಿ ಅವರ ಆದರ್ಶ ತತ್ವಗಳನ್ನ ಮತ್ತು ಅವರು ಸೇವೆ ಮಾಡಿರ್ತಕ್ಕಂಥದ್ದನ್ನ ಅಲ್ಲಿನ ಯುವಕರಿಗೆ ನಾವು ಮೈಗೂಡಿಸಿ ಮತ್ತೆ ಒಂದು ವಿಚಾರವನ್ನು ತಿಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕಾರ್ಯದರ್ಶಿಗಳು, ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಮಹೇಶ್ ಅವರು ಈ ಒಂದು ಹೊಸ ಒಂದು ಕಲ್ಪನೆಯೊಂದಿಗೆ ಒಂದು ಮನೆಯಲ್ಲಿ ಸಾಹಿತ್ಯದ ಚಿಂತನವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಒಂದು 5-6 ಕಾರ್ಯಕ್ರಮಗಳು ಬಹಳ ವಿಭಿನ್ನವಾಗಿ ಮಾಡಿ ಬರ್ತಾ ಇದೆ. ಇವತ್ತು ಇಲ್ಲಿ ಸಂತ ಕಬೀರ್, ಸಂತ ಶಿಶುನಾಳ ಸಿರಿಪುರದು ಕೂಡ ಎಲ್ಲ ಯುವಜನರ ಒಟ್ಟಿಗೆ ಇವತ್ತು ಭಾಗವಹಿಸಿದ್ವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ಮತ್ತೆ ಮಾಧ್ಯಮದವರು. ಮತ್ತೆ ಇವತ್ತು ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಬೇರೆ ಬೇರೆ ಹೊಸದಾಗಿ ಅಲ್ಲಿನ ಫಲಾನುಭವಿಗಳು, ಅಲ್ಲಿನ ಇವರು ಕಾಣಿಸ್ತಾರೆ. ಈಗ ನಮ್ಮ ಮನೇಲಿ ಮಾಡಿದಾಗ ಬೇರೆ ರೀತಿಯಲ್ಲಿತ್ತು, ಮಹೇಶ್ ಮನೆಯಲ್ಲಿ ಬೇರೆ ತರ, ನಾಗೇನೂರ್ ಮನೇಲಿ ಬೇರೆ, ಆಶ್ರಮದಲ್ಲಿ ಮಾಡಿದಾಗ ಬೇರೆ. ಇಲ್ಲಿ ನಮ್ಮ ಇವರು ಗುರುಮಠದ ಮಕ್ಕಳೆಲ್ಲ ಇವತ್ತು ಬಹಳ ಅದ್ಭುತವಾಗಿ ವಿಶೇಷವಾಗಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡುವಂಥ ಗಣರ ರಾಜ್ಯೋತ್ಸವದ ದಿನವೊಂದು ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭ. ನಾವು ಈ ರೀತಿಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಆವಾಗಲೇ ಹೇಳಿದ್ರು, ಏನಂದ್ರೆ ಇತ್ತೀಚಿನ ಮಕ್ಕಳಲ್ಲಿ ಜಾಸ್ತಿ ಈ ಇಂಡೋರ್ ಗೇಮ್ಸ್ ಮತ್ತೆ ಔಟ್ಡೋರ್ ಗೇಮ್ಸ್ ಯಾವುದೂ ಇಲ್ಲ, ಬರೀ ವಿಡಿಯೋ ಗೇಮ್ಸ್ ಆಗಿದೆ. ಆ ಉದ್ದೇಶಕ್ಕೆ ಸ್ವಲ್ಪ ಮನರಂಜನೆ ಜೊತೆಗೆ ಸ್ವಲ್ಪ ಆಟಿಕೆಗಳ ಜೊತೆಗೆ ಮನಸ್ಸನ್ನು ಉಲ್ಲಾಸ ಪಡುವಂತ ಕಾರ್ಯಕ್ರಮ, ಜೊತೆಗೆ ಕನ್ನಡದ ಏನು ಕವಿಗಳು, ವಚನಕಾರರಿದ್ದಾರಲ್ಲ ಅವರ ಬಗ್ಗೆ ತಿಳಿಸಿಕೊಡುವಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು. ಕಳೆದ ಒಂದು 3-4 ತಿಂಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಎಲ್ಲ ಕವಿಗಳ ಬಗ್ಗೆ ಈ ರೀತಿಯಾದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ದಿನ ಸಂತ ಶಿಶುನಾಳ ಶರೀಫರು ಹುಟ್ಟಿ ಬೆಳೆದಂತಹ ಮತ್ತು ಅವರು ಬರೆದಂತಹ ಕಾವ್ಯಗಳು ಮತ್ತೆ ವಚನಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡುವಂತ ಕಾರ್ಯಕ್ರಮವನ್ನ ಇವರು ಹೇಳಿದಾಗ ನನಗೆ ತುಂಬಾನೇ ಖುಷಿ ಇದೆ. ಏನಕ್ಕೆ ಅಂದ್ರೆ ಅವರು ಸಣ್ಣ ಹುಡುಗರಿದ್ರು, ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದ್ರು ಸಹ ಶಿವ ಭಕ್ತರಾಗಿದ್ರು. ಬಹಳ ಶಿವ ಭಕ್ತರಾಗಿದ್ದರಿಂದ ಅವ್ರ ಮನೆಯಲ್ಲಿ ತಂದೆ ತಾಯಿಗೆ ಕಳವಳ ಆಯಿತು. ಏನು ಇವರು ಯಾಕೆ ಆಧ್ಯಾತ್ಮದ ಕಡೆ ಹೋಗ್ತಾ ಇದ್ದಾರಲ್ಲ, ತುಂಬಾ ಕಳವಳ ಆಗಿ ಇವರಿಗೆ ಮದುವೆ ಮಾಡ್ಬಿಟ್ರೆ ಸರಿ ಹೋಗುತ್ತೆ, ಮದುವೆ ಮಾಡ್ಬಿಟ್ರೆ ಇವರು ನಮ್ದಾರಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿದ್ರು. ಮದುವೆ ಮಾಡಿದ್ರು ಅವರು ಆಧ್ಯಾತ್ಮಿಕತೆ ಬಿಡಲೇ ಇಲ್ಲ ಅವರು. ಆಮೇಲೆ ಮಗು ಅವಂತ